ಧಾರಾವಾಹಿಗಳು ನೋಡ್ತಾವ, ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗ ಕುಂತಿರ್ತಾವ. ನೋಡಬಾರ್ದು, ಹಿಂಗ ಕಣ್ಣ ಮುಚ್ಚಂಗಿಲ್ಲ. ಆ ಹುಡುಗ ಬರ್ತಾನ, ಮಮ್ಮಿ ಹಸಿವೆ, ಹಿಂಗ 11 ಗಂಟೆ ನೋಡಿ 11 ಗಂಟೆಗೆ ಬರ್ತ ನೋಡಿ, ಹೀಗೂ ಉಂಟೆ ಅಂತವ ಬರ್ತಾನ. ಅದು ನೋಡಿ ಮಲ್ಕೊಂತಾವ. 4 ಗಂಟೆಗೆ ಎದ್ದಳಂದ್ರೆ ಎಲ್ಲಿಂದ ಎದ್ದಳ್ತಾವ? ಮುಂಜಾನೆ 9 ಗಂಟೆಗೆ ಹೇಳ್ತಾವ. ನಮ್ಮ ಕಡೆ ರಾಯಚೂರು ಜಿಲ್ಲದ, ನಿಮ್ಮ ಜಿಲ್ಲದಲ್ಲ. 9 ಗಂಟೆಗೆ ಹೇಳ್ತಾವ. ಮೂಗನಾಗ ಸೇರು ತುಪ್ಪ, ಕಣ್ಣಾಗ ಸೇರು ತುಪ್ಪ, ಸ್ವಾಟ್ಯಾಗ ಬೆಣ್ಣೆ ಹರ್ಕೊಂಡಿರ್ತ, ಕೂದಲು ಅದ್ರ ಭದ್ರ ಆಗಿರ್ತಾವ. ಹಿಂಗೆ ಮುಖ ತೊಳ್ಕೊಳೋದಿಲ್ಲ, ವಿಭೂತಿ ಹಚ್ಕೊಳದಂತೂ ದೂರದ ಮಾತು. ಎದ್ದವನು ಹಂಗ ಅದಾ ರಾವ್ ಗಣ್ಣಾಗ ಎಲ್ಲಿಗೆ ಬರ್ತಾರೆ? ಸೀದಾ ಗ್ಯಾಸಿಗೆ ಬಂದು ಪಟಕ್ಕಂತ ಹಿಂಗೆ ಹೊಡೆದು ಚಹಾ ಮಾಡ್ತಾರೆ. ಚಹಾ ಏನು ಬೋಗಣೆ ಎಷ್ಟು ಚಂದ ಇರ್ತೈತಿ. ಏನು ವರ್ಷಕ್ಕೊಮ್ಮೆ ತೊಳಿತೇವು, 6 ತಿಂಗಳಿಗೊಮ್ಮೆ ತೊಳಿತೇವು. ಚಹಾದ ಬೋಗಣೆ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ? ಮಾಡ್ತಾರಲ್ಲ. ಸೀದಾ ಆ ಗ್ಯಾಸ್ ಶಿವನ ಸಾಕ್ಷಾತ್ಕಾರದಿಂದ ತುಂಬು ಗರ್ಭವನ್ನು ಧರಿಸಿ ಗುರುವಿನ ಆಶೀರ್ವಾದದಂತೆ ನವಮಾಸಗಳ ಮುಗಿದು ದಶತಾರಿಯ ಸುಯೋಗದಲ್ಲಿ ದಿನಾಂಕ 3ನೇ ತಾರೀಕು 7ನೇ ತಿಂಗಳ 1819 ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳ ಹಜ್ಜುಮ. ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು, ಸಂತರು, ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು. ಮುಂದೆ 13ನೆಯ ದಿವಸಕ್ಕ ಮಹಮ್ಮದ್ ಶರೀಫಾ ಅಂತ ತಿಳ್ಕೊಂಡು ನಾಮಕರಣವಾಯಿತು. ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ. ಬಹಳ ವರ್ಷಕ್ಕೆ ಮಕ್ಕಳಾದವು ಅಂದ್ರೆ ತಂದೆ ತಾಯಿಗೆ ಬಹಳ ಖುಷಿ ಆಗ್ತದ, ಸಂತೋಷ ಆಗ್ತದ. ಎಲ್ಲಿಲ್ಲದ ಸಂತೋಷವನ್ನು ಪಟ್ಟಳು. ಕ್ರಮೇಣವಾಗಿ ಕಾಲ ಕಳೆಯಿತು. ಕಾಲ ಕಳೆಯುತ್ತ ಇರುವಂತ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂತ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು. ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ, ಅಕ್ಕಪಕ್ಕದಾಗ ಮನೆಯವರು ಒಳ್ಳೆ ಇರಿದ್ರೆ ನಮಗೂ ಒಳ್ಳೆ ಭಾವನೆ ಬರ್ತಾವ. ಒಳ್ಳೆ ಸಂಸ್ಕಾರವಂತಳಾಗಿರತಕ್ಕಂಥ, ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು. ಸಂಸ್ಕಾರ ಬಹಳ ಮುಖ್ಯ. ಏನು ಕಲಿತರೇನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಸಂಸ್ಕಾರ ಬಹಳ ಮುಖ್ಯ. ಹಜ್ಜುಮ ಇಸ್ಲಾಮ ಧರ್ಮದಲ್ಲಿ ಜನಿಸಿದರು ಸಹಿತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶರಣ ಸಂತ ಮಹಾತ್ಮರ ಸೇವೆಯನ್ನು ಹಗಲಿರುಳು ಮಾಡಿರ್ತಕ್ಕಂಥ ಪುಣ್ಯದ ದೇಹ ಅದು. ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತಾ ಗುರುವಿನ ಸ್ಮರಣೆಯನ್ನ ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂಥ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಫಾತಿಮಾ. ಅಕ್ಕರೆಯಂ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವನ್ನು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಜುಮ್ಮೆನಲು ಅಂತನ ಕವಿ. ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆ ಹಾಲು ಕುಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರ್ದಂತ. ಅಕ್ಕರೆಯಂ ಸೋಗಿರಣವತಿ ಮೇಲಕ್ಕೆ ಕುಪ್ಪಸವ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ. ತಾಯಿ ತನ್ನ ಮಗನಿಗೆ ಎದೆ ಹಾಲು ಕುಡಿಸ್ಬೇಕಾದ್ರ ಬೇರೆಯವರ ದೃಷ್ಟಿ ಬೀಳಬಾರ್ದು. ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ. ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪೆ ಆಗುವುದು, ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಯಿತು. ಅದಕ್ಕೆ ಕವಿಗಳು ಹೇಳ್ತಾರ, ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಜುಮ್ಮೆನಲು. ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ, ಅಲ್ಲನ ಧ್ಯಾನ, ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದಿತ್ತು ಆ ತಾಯಿಯಲ್ಲಿ. ಹಂಗ ಬೆಳೆಸಿದಳು, ಹಂಗ ಮಕ್ಕಳನ್ನ ನಾವು ಬೆಳೆಸಬೇಕು. ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಗುಷ್ಟದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲಕ ವಿರಚಿಸಿದಳು ಅಂತನ ಷಡಕ್ಷರ ಕವಿ. ಜಗತ್ತಿನಾಗ ತಾಯಿಗಿಂತ ದೊಡ್ಡದು ಯಾವುದೂ ಇಲ್ಲ. ಚಿನ್ನನ ಚೆಲ್ವಿಂಗೆ, ಚಿನ್ನ ಅಂದ್ರೆ ಬಂಗಾರದಂತ ತನ್ನ ಮಗುವಿಗೆ, ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳು ಹಿಂದೆ ಏನ್ ಮಾಡ್ತಿದ್ರು, 35-40 ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ಆಗಬಾರ್ದು, ನನ್ನ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ
ಪೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನ ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ. ಈಗ ಬಂದಾವ ಇವೆಲ್ಲ ಏನು ಕಪ್ಪ ಗಿಪ್ಪ ಈಗ ಬಂದಾವ. ಅವಾಗ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು. ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ. ಏನು ಈಗ ದುಡ್ಡಿನ ಬೆನ್ನು ಹತ್ತಿ ಬಿಟ್ಟಿವಿ, ಮಕ್ಕಳ ಅವಶ್ಯಕತೆ ಇಲ್ಲ. ಗಂಡನ ದುಡ್ಕೊಂಬರೋಕೆ ಹೆಣ್ತೀವಿ ದುಡ್ಕೊಂಬರ ಒಟ್ಟು ರೊಕ್ಕ 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 ಜೀವನ. ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ. ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು, ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ಏನಂತಾರಲ್ಲ ಅದು ಡ್ಯಾಡಿ ಡ್ಯಾಡಿ ಯಾದ. ಭಾವನೆಗಳು ಸತ್ತು ಹೋಗಕತ್ಯಾವ. ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ. ತಾಯಿಗೆ ಮೊದಲು ತಾಯಿ ತಂದೆಗಿರಬೇಕು ಮನೆಯಾಗ ಸಂಸ್ಕಾರ. ತಂದೆ ತಾಯಿ ಇಲ್ಲಂದ್ರೆ ಮಕ್ಕಳೇನಿಲ್ಲ ಕಲಿತಾವ. ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ, ಈಗ ಅವು ಏನ ಪುರಾಣ ಕೇಳ್ತಾಳ, ಮುಂದೆ ಅವಕ್ಕೆ ಲಾಭವಿದ್ದೇ ಇದೆ. ಭಗವಂತನ ಕೃಪಾ ಹಾಗೇ ಆಗ್ತದ. ಮತ್ತು ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ. ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ, ನಮ್ಮ ರಾಯಚೂರು ಜಿಲ್ಲೆದಾಗ ನೋಡಬಾರ್ದೇವು. ನಮ್ಮ ಕಡೆದು ಹೇಳಕತ್ತೀನಿ, ರಾತ್ರಿ 12 ಗಂಟೆ ತನಕ TV ನೋಡ್ತಾವ ನಮ್ಮ ಅವನೂರು, ನಮ್ಮ ರಾಯಚೂರು ಜಿಲ್ಲೆದಾಗ. ನಿಮ್ಮ ಕಡೆ ಅಲ್ಲ, ಧಾರಾವಾಹಿಗಳು ನೋಡ್ತಾವ. ಒಂದ್ರ ಮೇಲೆ ಒಂದು ಹಿಂಗ ಕುಂತಿರ್ತಾವ. ನೋಡಬಾರ್ದು ಹಿಂಗ ಕಣ್ಣ ಮುಚ್ಚಂಗಿಲ್ಲ. ಆ ಹುಡುಗ ಬರ್ತಾನ, ಮಮ್ಮಿ ಹಸುವೆ ಹಿಂಗ 11 ಗಂಟೆ ನೋಡಿ 11 ಗಂಟೆಗೆ ಬರ್ತ ನೋಡಿ, ಹೀಗೂ ಉಂಟೆ ಅಂತವ ಬರ್ತಾನ. ಅದು ನೋಡಿ ಮಲ್ಕೊಂತಾವ. 4 ಗಂಟೆಗೆ ಎದ್ದಳಂದ್ರೆ ಎಲ್ಲಿಂದ ಎದ್ದಾಳ್ತಾವ? ಮುಂಜಾನೆ 9 ಗಂಟೆಗೆ ಹೇಳ್ತಾವ. ನಮ್ಮ ಕಡೆ ರಾಯಚೂರು ಜಿಲ್ಲೆದ, ನಿಮ್ಮ ಜಿಲ್ಲೆದಲ್ಲ. 9 ಗಂಟೆಗೆ ಹೇಳ್ತಾವ. ಮೂಗನಾಗ ಸೇರು ತುಪ್ಪ, ಕಣ್ಣಾಗ ಸೇರು ತುಪ್ಪ, ಸ್ವಾಟ್ಯಾಗ ಬೆಣ್ಣೆ ಹರ್ಕೊಂಡಿರ್ತ, ಕೂದಲು ಅದ್ರ ಭದ್ರ ಆಗಿರ್ತಾವ. ಹಿಂಗ ಮುಖ ತೊಳ್ಕೊಳೋದಿಲ್ಲ, ವಿಭೂತಿ ಹಚ್ಕೊಳದಂತೂ ದೂರದ ಮಾತು. ಎದ್ದವನು ಹಂಗ ಅದಾ ರಾವ್ ಗಣ್ಣಾಗ ಎಲ್ಲಿಗೆ ಬರ್ತಾರೆ? ಸೀದಾ ಗ್ಯಾಸಿಗೆ ಬಂದು ಪಟಕ್ಕಂತ ಹಿಂಗ ಹೊಡೆದು ಚಹಾ ಮಾಡ್ತಾರೆ. ಚಹಾ ಏನು ಬೋಗಣಿ ಎಷ್ಟು ಚಂದ ಇರ್ತೈತಿ. ಏನು ವರ್ಷಕ್ಕೊಮ್ಮೆ ತೊಳಿತೇವು, 6 ತಿಂಗಳಿಗೊಮ್ಮೆ ತೊಳಿತೇವು. ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ? ಮಾಡ್ತಾರಲ್ಲ. ಸೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದ್ದವ್ರು ನಿಂತ ಮಾಡ್ತಾರೆ. ಗ್ಯಾಸ್ ಕಟ್ಟಿಲ್ಲಾರ ಕೆಳಗೆ ಕುಂತು ಗ್ಯಾಸ್ ಪಟಕ್ಕಂತ ಹಿಂಗ ಹೊಡೆದು ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನು ಚಹಾ ಮಾಡ್ತಾರೆ. ಏನೇನು ಹಾಕ್ತಾರೆ ಚಹಾಕ್ಕೆ? ಹಾಲು, ಸಕ್ಕರೆ, ಚಹಾ ಪುಡಿ, ಶಿಂಬಳ, ಸಕ್ಕರೆ, ಚಹಾ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರುತ್ತಲ್ಲ, ಹಡದವ ಮಾರಿನ ತಕ್ಕೊಂಡಿಲ್ಲ. ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗೆ ಬರ್ತದ? ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕೊಂಬಿಟ್ಟಿರ್ತ. ಹಿಂಗೆ ಕುಂತಿರ್ತಾಳೆ. ಹಿಂಗೆ ಕುಂತು ಇನ್ನೇನು ಚಹಾ ಕುದೀತಿದೆ, ಚಹಾ ಕುದ್ದಗಳಿಂದ ಒಂದು ಜಳ್ಳಿಗೆ ತೊಗೊಂಡು ಅದನ್ನ ಹಿಂಗೆ ಸೋಸ್ಕೊಂಡು ಗಂಗಾಳದಾಗ ಹಾಕಂತಾರೆ. ಗಂಗಾಳದಕ್ಕಿಂತ ಹಿಂಗೆ ಸ್ವರ್ ಕುಡಿತಿರ್ತಾಳ. ಕುಡಿಯೋ ಟೈಮಿಗೆ ಈಕಿ ಮಕ್ಕಳು ಇರ್ತಾವಲ್ಲ, ಅವು ಹೆಂಗಿರ್ಲಿಕ್ಕಿಲ್ಲ ಲೆಕ್ಕ ಹಾಕ್ರಿ. ಈ ಹಡದವನಿ ಹಿಂಗದಾಳ ಮಾರಿ ತೊಕ್ಕಲಾರ್ದಕ್ಕೆ ಅವು. ಈ ತಾಯಿ ಚಹಾ ಕೊಡುಗೆ ಅವು ಒದರ್ತಾವ, ಯವ್ವಾ ಅಂತ ಒದರ್ತಾವ. ಎಮ್ಮಿ ಕರು ಓದಿರ್ದಂಗ ಆತ. ಯವ್ವಾ ಅಂತೊಳ್ ನೀ ಕೈಯೇ ಯವ್ವ ನಮ್ಮವನ ಗಂಡ ಬಂಗಾರ ಗುಂಡ ಬಾ. ಅದು ಹೊಟ್ಟಿ ಡುಮ್ಮ, ಕೈಕಾಲು ಸಣ್ಣ, ಮಾರಿ ಬಣ್ಣ ಕರ್ಗ, ಇಲ್ಲಿಂದ ಸೊರಿಸಂತ ಹೊಂಟಿರ್ತಾವ. ಹಿಂಗೆ ಎತ್ತತಾವ ಮತ್ತೆ ಮ್ಯಾಗ ಒಳ್ಳಿ ಹಿಂಗೆ ಎತ್ತವ. ಏನು ಬೇಕು? ಯವ್ವ ಮತ್ತೆ ನಾನು ಚಹಾ ಕುಡಿತೀನಿ. ಅಯ್ಯೋ ಯವ್ವ ನಮ್ಮವನ ಗಂಡ ಬಂಗಾರ ಗುಂಡ ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ನಮ್ಮನೆ ಕರ್ರಗ, ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ, ಮಾರಿ ಬಣ್ಣ ಕರ್ರಗ ಇಟ್ಟಿರ್ತೈತಿ. ಈ ಸೋರ್ತಿರ್ತೆ 2 ಕಡೆ. ಬಾ ಯಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರಸಂಡು ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಅವ್ವ. ಗಂಗಾಳದಾಗ ಚಹಾ ಹಾಕಿ ಕೊಟ್ಕೊಂಡು ಸುಡತೈತಿ ಅಂತೈತಿ. ಇದು ಸುಡತೈತಿ ಒಂದು ಇಲ್ಲಿ ತಡಿಯಪ್ಪ ಆರಿಸ್ಕೊಡ್ತೀನಿ ಒಂದ್ ಹಿಂಗ ಆರಿಸ್ತಾಳೆ. ಆರಿಸ್ಕೊಂಡು ನಾವು ಹಿಡ್ಕೊಳಕ್ ಬರಲ್ಲ, ಹಿಂಗ್ ಹಿಡ್ಕೊಂಡಿರ್ತದೆ. ಹಿಂಗ ಸ್ವರ್ ಕುಡ್ತಿರ್ತೈತಿ. ಮೂಗಿನ ಒಂದು ಜೇನುತುಪ್ಪ ತಠ ಚಾದಾಗ ಬಿಡ್ತಿರ್ತೈತಿ. ಹೌದಲ್ಲ? ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಕ್ಕಳಿಗೆ ನೀ ಯಾವಾಗ ಕೊಡ್ತಿದ್ದೆ ಸಂಸ್ಕಾರ? ಮೊದಲು ತಂದೆ ತಾಯಿಗೆ ಸಂಸ್ಕಾರ ಬೇಕು. ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಗುರುವಿನ ನಾಮ